Welcome back. This is Vijayalakshmi, Assistant Professor of Sociology, Government First Grade College, Madhugiri. Now I'll be discussing on session number 69 regarding rural finance and its sources. ಗ್ರಾಮೀಣ ಹಣಕಾಸು ಮತ್ತು ಇದರ ಮೂಲಗಳನ್ನು ಕುರಿತು ಇಲ್ಲಿ ಚರ್ಚೆ ಮಾಡಲಿದ್ದೇನೆ. Rural finance and its sources. There are two major sources of finance in agriculture. They are classified into two broad areas. One is non-institutional sources, which is very popular in the rural community. Second one is institutional sources, which is advanced and it comes under regulations. So what is non-institutional sources? In non-institutional sources, why it's been I mean to say why it has been very popular, or otherwise why it is very important to understand, to analyze, because most of the rural community for their agriculture purpose, personal whatever requirements which they have, personal needs for consumption and other related activities, they prefer, or rather they have this habit of accepting these kind of sources. Why I had mentioned it's an habit. ಯಾಕೆ ನಾನು ಹ್ಯಾಬಿಟ್ ಅಂತ ಹೇಳಿದೆ, ಅಥವಾ ಈ ಥರದ ಮೂಲಗಳು ಈ ಮೂಲಗಳಲ್ಲಿ ಗ್ರಾಮೀಣ ಹಣಕಾಸಿನ ಸವಲತ್ತುಗಳು ಏನು ಸಿಗ್ತಾ ಇದೆ ಅವರಿಗೆ, ಇವುಗಳು ಬಹಳ ಪ್ರಸಿದ್ಧಿಯೂ ಹೌದು, ಜನರು ಹೆಚ್ಚು ನಂಬಿ ಹೋಗುವಂಥ ಒಂದು ವಿಧಾನ, ಒಂದು ಮಾರ್ಗ, ಇದು ಹೆಚ್ಚು ಬಳಸಿಕೊಳ್ಳುವಂಥ ವಿಧಾನ. ಅದರಲ್ಲಿ money lenders, first source that we identify as money lenders. Since time immemorial, ತುಂಬ ಹಿಂದಿನ ಕಾಲದಿಂದಲೂ ಈ ವಿಧಾನವನ್ನು ಹಲವಾರು ಕಾರಣಗಳಿಗೆ ಈಗಾಗಲೇ ಹೇಳ್ತಾ ಇದ್ದೆ. ಪರ್ಸನಲ್ ನೀಡ್ಸ್ ಆಗಿರ್ಬೋದು, ಅಗ್ರಿಕಲ್ಚರಲ್ ಕಮ್ಯುನಿಟಿಗೆ ಸಂಬಂಧಪಡೋದಾಗಿರಬಹುದು, ಕೃಷಿ ಚಟುವಟಿಕೆಗೆ ಸಂಬಂಧಪಡೋದಾಗಿರಬಹುದು, ಮತ್ತು ಇತರೆ ಕಾರಣಗಳಿಗೆ ತುಂಬ ಹಿಂದಿನ ಕಾಲದಿಂದಲೂ ಮನಿ ಲೆಂಡರ್ಸ್ ಆಧಾರದ ಮೇಲೆ ಅಥವಾ ಇವರ ಮೂಲಕ ತಮ್ಮ ಅವಶ್ಯಕತೆಗಳಿಗೆ, ಬೇಡಿಕೆಗಳಿಗೆ ಹಣ ಪೂರೈಕೆ ಮಾಡಿಕೊಳ್ಳುವಂಥ ಒಂದು ವಿಧಾನ ಇದಾಗಿದೆ. ಹಿಂದಿನ ಇತಿಹಾಸದ ಕೆಲವು ಐತಿಹಾಸಿಕ ವರದಿಗಳಲ್ಲೂ ಉಲ್ಲೇಖಗಳನ್ನು ನಾವು ಗುರುತಿಸ್ತೇವೆ. ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದರೆ 1951-52 ನಂತರ ಕೂಡ ಐ ಥಿಂಕ್ majority more number the farmers loans have been calculated in this sources, through these sources. ಎಷ್ಟು ಹೆಚ್ಚು ಪರ್ಸೆಂಟ್ ಒಂದು ಇದರಲ್ಲಿ ಪ್ರಮಾಣದಲ್ಲಿ ಫಾರ್ಮರ್ಸ್ ಲೋನ್ ಈ ಮೂಲದಲ್ಲಿ ಅವರು ಒಂದು ವ್ಯವಸ್ಥೆ ಅಥವಾ ಒಂದು ಫೆಸಿಲಿಟಿ ಅವರಿಗೆ ಇದೆ ಅಂತಕ್ಕಂಥದ್ರ ಬಗ್ಗೆ. ಇದು ನಾನ್ ಪ್ರೊಡಕ್ಟಿವ್ ಇಟ್ ಹ್ಯಾಪನ್ಸ್ ದಟ್ ದಿಸ್ ವಿಲ್ ಬಿ ಅವೈಲ್ಡ್ ಫಾರ್ ನಾನ್ ಪ್ರೊಡಕ್ಟಿವ್ ಪರ್ಪಸ್ ಆಲ್ಸೋ. ಒಂಥರ ಇನ್ಫಾರ್ಮಲ್ ಅನ್ನೋ ರೀತಿ ಅನೌಪಚಾರಿಕವಾಗಿ ಇದನ್ನು ಪರಿಗಣಿಸ್ತೇವೆ. ಮೇ ಬಿ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ರಿಕ್ವೈರ್ಮೆಂಟ್ಸ್ಗೂ ಕೂಡ ಟು ಅನ್ ಎಕ್ಸ್ಟೆಂಟ್ ಇದನ್ನು ಬಳಸ್ಕೊಳ್ಳುವಂಥ ಚಾನ್ಸಸ್ ಇದೆ, ಈ ಲೋನ್ಸ್ಗಳನ್ನು ಪಡೆದುಕೊಳ್ಳುವಂಥದ್ದು. ಆಮೇಲೆ ಈಸಿಲಿ ಆಕ್ಸೆಸಬಲ್ ಆಗುತ್ತೆ ಅನ್ನುವಂಥದ್ದು. ಮೇ ಬಿ ತುಂಬ ಕಂಡೀಷನ್ಸ್ ಇರೋದಿಲ್ಲ, ತುಂಬ ರೆಗ್ಯುಲೇಷನ್ಸ್ ಇರೋದಿಲ್ಲ, ಪಾಲಿಸಿ ಟರ್ಮ್ಸ್ಗಳಿಗೆ ಹೆಚ್ಚು ರಿಕ್ವೈರ್ಮೆಂಟ್ಸ್ನ ಇವರು ಭರಿಸಬೇಕಾಗಿಲ್ಲ. ಸೊ ದ್ಯಾಟ್ ಇಟ್ ಈಸ್ ಅನ್ ಈಸಿ ಆಕ್ಸೆಸಬಲ್ ವೇ ಟು ಮೇಂಟೈನ್ ಆ್ಯಂಡ್ ಕ್ಲೋಸ್ ದಿ ಪರ್ಸನಲ್ ಕಾಂಟ್ಯಾಕ್ಟ್ ವಿತ್ ದಿ ಬಾರೋವರ್. ಎಷ್ಟು ಈಸಿಯೋ ಅಷ್ಟೇ ರಿಸ್ಕ್ ಇದೆ, ಅಷ್ಟೇ ಕರಪ್ಷನ್ ಆಗುತ್ತೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ತಳ್ಳಿ ಹಾಕ್ಲಿಕ್ಕಾಗೋದಿಲ್ಲ. ಆಮೇಲೆ ಮಾಲ್ ಪ್ರಾಕ್ಟೀಸಸ್ ಜಾಸ್ತಿ ಇರುತ್ತೆ. ಒಂದು ದೊಡ್ಡ ಸಮಸ್ಯೆ ಅಂದರೆ ಮೋರ್ ರೇಟ್ ಆಫ್ ಇಂಟ್ರೆಸ್ಟ್, ತುಂಬ ದೊಡ್ಡ ಪ್ರಮಾಣದ ಒಂದು ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿ ವಸೂಲಿ ಅಥವಾ ಬಡ್ಡಿ ದರದಲ್ಲಿ ಈ ಲೋನ್ಸ್ಗಳನ್ನ ಕೊಡ್ತಾರೆ. 20-30%, ಇಟ್ಸ್ ವೆರಿ ಹಾರಿಫೈಯಿಂಗ್ ಪರ್ಸೆಂಟೇಜಲ್ಲೂ ಕೂಡ ನೋಡ್ಬೋದು. ಸಾಮಾಜಿಕವಾಗಿ, ಮಾನಸಿಕವಾಗಿ ಮತ್ತು ಒಂದು ಪರ್ಸ್ನಲಿ ಕೂಡ ಕೆಲವು ಸಂದರ್ಭ ಇದು ಟಾರ್ಗೆಟ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಅಪಾಯಕಾರಿಯೂ ಹೌದು. ಎರಡನೇದು ಲ್ಯಾಂಡ್ ಲಾರ್ಡ್ಸ್. ಈಗಾಗಲೇ ನಾನು ಹೇಳ್ತಾ ಇದ್ದೆ, when I was referring to land lords, since time of British time, from the British time, even before independence, after independence also in India, this is also one of the popular source. ಸಾಂಸ್ಥಿಕ ಒಂದು ಮೂಲಗಳಲ್ಲಿ ಇದು ಒಂದು ಪಾಪ್ಯುಲರ್ ಅಂತ ಕೂಡ ಹೇಳ್ಬೋದು. ಆದರೆ ಇದು ಪ್ರೊಡಕ್ಟಿವ್ ಪರ್ಪಸ್ಗೆ ಹೆಚ್ಚು ಬಳಸಲಾಗತಕ್ಕಂಥದ್ದು. ಎಸ್ಪೆಷಲಿ ಕ್ರಾಪ್ಸ್, ಬೆಳೆಗಳಿಗೆ ಸಂಬಂಧಪಡುವ ಹಾಗೆ, ಉಳುಮೆಗೆ ಸಂಬಂಧಪಡುವ ಹಾಗೆ.
ದೇ ಫೋರ್ಸ್ ದ ಫಾರ್ಮರ್ಸ್ ಟು ಸೆಲ್ ದರ್ ಪ್ರೊಡ್ಯೂಸ್ ಅಟ್ ಲೋ ಪ್ರೈಸ್. ಬಟ್ ಅದೇ ಇಲ್ಲಿ ಏನು ಒಂದು ಒತ್ತಡ ಅಥವಾ ಹಿಂಸೆ ಅಂದರೆ, ತುಂಬ ದೌರ್ಜನ್ಯ ಅಂದರೆ, ಇಷ್ಟು ಬೆಳೆಗಳನ್ನು ಬೆಳೆದು ಶ್ರಮಿಸುವಂತಹ ಒಬ್ಬ ರೈತ, ಉಳುಮೆ ಮಾಡ್ತಕ್ಕಂಥವ್ರು ರೈತರು ಕಡಿಮೆ ಬೆಲೆಗೆ ಅವರು ತಮ್ಮ ಪ್ರಾಡ್ಯೂಸ್ಗಳನ್ನು ಮಾರಾಟ ಮಾಡಬೇಕು, ಸೆಲ್ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ಆಲ್ಸೋ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ ಆಲ್ಸೋ ಏನಾಗ್ತಿತ್ತು, ಇವ್ರ ಮೇಲೆ ತುಂಬ ದೌರ್ಜನ್ಯದ ಹಲವಾರು ವರದಿ ಮಾಡಲಾಗುತ್ತೆ. ಹೆವಿ ಕಮಿಷನ್ಸ್ ಕೂಡ ಚಾರ್ಜ್ ಮಾಡಲಾಗುತ್ತೆ, ಅಥವಾ ಇವ್ರನ್ನ ನೆಗ್ಲೆಕ್ಟ್ ಮಾಡಲಾಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಲ್ಯಾಂಡ್ ಲಾರ್ಡ್ಸ್, ಓಕೆ, ಇಫ್ ಲ್ಯಾಂಡ್ ಲಾರ್ಡ್ ಇಸ್ ಅ ಪರ್ಸನ್ ವಿತ್ ಅ ಗುಡ್ ಆ್ಯಟಿಟ್ಯೂಡ್, ದ ಗುಡ್ ಕನ್ಸರ್ನ್ ಫಾರ್ ಫಾರ್ಮರ್ಸ್ ಅಂದಾಗ, ಟು ಅನ್ ಎಕ್ಸ್ಟೆಂಟ್ ರೈತರ ಪರ, ಕೃಷಿಕರ ಪರ ನಿಂತಹ ಲ್ಯಾಂಡ್ ಲಾರ್ಡ್ಸು ಇದ್ದಾರೆ. ತಮ್ಮ ಭೂಮಿಗಳನ್ನೇ ಮುಕ್ತವಾಗಿ ಬಿಟ್ಟುಕೊಟ್ಟಿರೋರು ಇದ್ದಾರೆ. ಹಲವಾರು ಏನಂತಾರೆ ಯೋಜನಾ ಸಹಕಾರಿ ಕಾರ್ಯಕ್ರಮಗಳನ್ನು ನೆರವೇರಿಸ್ಕೊಟ್ಟವರು ಇದ್ದಾರೆ. ಬಟ್ ಮೆಜಾರಿಟಿ ಇನ್ ಇಂಡಿಯನ್ ಕಾಂಟೆಕ್ಸ್ ಇಟ್ ಹ್ಯಾಸ್ ನಾಟ್ ಹ್ಯಾಪನ್. ಸೊ ಎಕ್ಸ್ಪ್ಲಾಟೇಷನ್ ಆಗ್ತಕ್ಕಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಅನುಕೂಲ ಎಷ್ಟೋ ಎಕ್ಸ್ಪ್ಲಾಟೇಷನ್ ಕೂಡ ಜಾಸ್ತಿ ಆಗುತ್ತೆ. ಅಲ್ಲಿ ಅವರು ದಣಿಗಳು ದೇವರು ಅನ್ನೋ ರೀತಿಯಲ್ಲೂ ಕೂಡ ಅವರ ಒಂದು ಫೀಲಿಂಗ್ಸ್ ಕೂಡ ಇರುತ್ತೆ. ಅದನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ತೀವಿ. ಐ ಥಿಂಕ್ ವೆನ್ ಹ್ಯಾವ್ ಲಾಟ್ಸ್ ಆಫ್ ಸೋಷಿಯಾಲಜಿಕಲ್ ಸ್ಟಡೀಸ್ ರಿಲೇಟೆಡ್ ದ ಲ್ಯಾಂಡ್ ಲಾರ್ಡ್ಸ್, ದ ಇಂಪ್ಯಾಕ್ಟ್ ಆಫ್ ಲೋನ್ ಸಿಸ್ಟಮ್ ಆನ್ ದಿ ರೂರಲ್ ಲೈಫ್ ಆ್ಯಂಡ್ ಅಗ್ರಿಕಲ್ಚರಲ್ ಲೈಫ್ ಅಂತ ಅಂದಾಗ, ಸೋಷಿಯಾಲಜಿಕಲ್ ಸ್ಟಡೀಸ್ ಕೂಡ ಇದನ್ನು ಭಾಳಷ್ಟು ಪ್ರೂವ್ ಮಾಡಿದೆ. ದ ಸೋಷಿಯಲ್ ರಿಲೇಷನ್ಶಿಪ್, ದ ಕ್ಯಾಸ್ಟ್ ರಿಲೇಷನ್ಶಿಪ್ ಇನ್ ದ ಲ್ಯಾಂಡ್ ಲಾರ್ಡ್ ಆ್ಯಂಡ್ ರಿಗಾರ್ಡಿಂಗ್ ಲ್ಯಾಂಡ್ ಲಾರ್ಡ್ ಆ್ಯಂಡ್ ದಿ ಫಾರ್ಮರ್ ಕಮ್ಯುನಿಟಿ, ತುಂಬ ಇನ್ಪುಟ್ಸ್ಗಳು ಸಿಗುತ್ತೆ, ತುಂಬ ಇನ್ಸೈಟ್ಸ್ಗಳು ಸಿಗುತ್ತೆ. ರಿಸರ್ಚ್ ಓರಿಯೆಂಟೆಡ್ ಆಗಿ ಕೂಡ ಇದು ತುಂಬ ಪ್ರಭಾವ ಬೀರುತ್ತೆ ಅಂತ ಕೂಡ ಅರ್ಥ ಮಾಡ್ಕೊಳ್ತೀವಿ. ಮೂರನೇದಾಗಿ ಟ್ರೇಡರ್ಸ್ ಅಥವಾ ಕಮಿಷನ್ ಏಜೆಂಟ್ಸ್ ಅಂತಕ್ಕಂಥ ಮೂಲದಲ್ಲಿ, ದಿಸ್ ಮೇ ಬಿ ಬ್ರ್ಯಾಕೆಟೆಡ್ ವಿತ್ ಮನಿ ಲೆಂಡರ್ಸ್. ಇದು ಒಂದು ಮೂಲ. ಬಟ್ ಲೆಂಡಿಂಗ್ ಟು ಫಾರ್ಮರ್ಸ್ ಇಸ್ ಆಲ್ ಎಕ್ಸಾರ್ಬಿಟೆಂಟ್ ರೇಟ್ಸ್ ಆ್ಯಂಡ್ ಆಲ್ಸೋ ಹ್ಯಾಸ್ ಅನ್ಡಿಸೈರಬಲ್ ಎಫೆಕ್ಟ್ಸ್. ಸೊ ಟ್ರೇಡಿಗೆ ಸಂಬಂಧಪಟ್ಟಿದ್ದು, ಫೆಸಿಲಿಟಿ ಮತ್ತು ಸರ್ವಿಸ್ಗೆ ಸಂಬಂಧಪಟ್ಟಂಥದ್ದು ಏನು ಮನಿ ಲೆಂಡಿಂಗ್ ಆಗುತ್ತೆ, ಇದರಲ್ಲೂ ಕೂಡ ಹೆಚ್ಚು ಇಂಟ್ರೆಸ್ಟ್ ರೇಟಿಂದ ಇವ್ರನ್ನ ದುರ್ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ತಳ್ಳಿ ಹಾಕ್ಲಿಕ್ಕೆ ಆಗೋದಿಲ್ಲ. ಬಟ್ ಈ ಲೋನ್ಗಳು ಅಷ್ಟು ಎಲ್ಲ ಕಡೆಯೂ ಪಾಪ್ಯುಲರ್ ಆಗುತ್ತೆ ಅಂತ ಕೂಡ ಹೇಳೋಕ್ಕೆ ಬರಲ್ಲ. ಬಟ್ ಓನ್ಲಿ ವೆನ್ ದೇ ಡಿಸ್ಕಸ್ ವಿತ್ ಅ ಪರ್ಸನ್, ದೇ ಹ್ಯಾವ್ accepted and ready to have the agreement with this person, they have to go by this kind of a loan facility. ನಾಲ್ಕನೇದು ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್, ಸಂಬಂಧಿಕರು ಮತ್ತು ಸ್ನೇಹ ಬಳಗದಿಂದ ಪಡೆದುಕೊಳ್ಳುವ ಸಾಲದ ವ್ಯವಸ್ಥೆ ಏನಿದೆ ಅಥವಾ ಮೂಲ ಏನಿದೆ, ಇದು ತುಂಬ ಪಾಪ್ಯುಲರ್ ಅಥವಾ ತುಂಬ ಸಾಧ್ಯತೆ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ ಇಂಟ್ರೆಸ್ಟ್ ಚಾರ್ಜ್ ಮಾಡದೇನೂ ಇರ್ಬೋದು, ಅಥವಾ ಸ್ವಲ್ಪ ತುಂಬ ಕಡಿಮೆ ದರದಲ್ಲಿ ಇಂಟ್ರೆಸ್ಟ್ ಚಾರ್ಜ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಬಟ್ ಯಾವಾಗ ಬೆಳೆಗಳು ಚೆನ್ನಾಗಾದಾಗ, ಹಾರ್ವೆಸ್ಟಿಂಗ್ ಚೆನ್ನಾಗೆಲ್ಲ ಆದಾಗ, ಆ ಟೈಮಲ್ಲಿ ರಿಪೇಮೆಂಟ್ ಮಾಡಬೇಕು ಅಂತ ಕೆಲವು ಒತ್ತಡಗಳಿರ್ತವೆ. ಆದರೆ ಭಾಳಷ್ಟು ಬಾರಿ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ಗಳ ಮೂಲದಿಂದ ಬರ್ತಕ್ಕಂಥದ್ದು ಅನಿವಾರ್ಯ ತುರ್ತು ಸಂದರ್ಭ, ಎಮರ್ಜೆನ್ಸಿ ಸಂದರ್ಭಗಳಲ್ಲೇ ಜಾಸ್ತಿ ಕೌಂಟ್ ಮಾಡಲಾಗುತ್ತೆ. ಅದರ್ವೈಸ್ ಅಷ್ಟೊಂದು ತುಂಬ ಪಾಪ್ಯುಲರ್ ಆಗಿ ಹೋಗುವಂತಹ ಮೂಲ ಕೂಡ ಇದಲ್ಲ. ಆದರೂ ಭಾರತೀಯ ಸಂದರ್ಭದಲ್ಲಿ ಯಾಕೆ ಗ್ರಾಮಸ್ಥರಲ್ಲಿ ಒಂದು ಒಗ್ಗಟ್ಟು ಅನ್ನೋ ಥರ ನೋಡ್ತೀವಿ, ಯಾಕೆ ಹೆಚ್ಚು ಜನರನ್ನು ವಿಶ್ವಾಸಕ್ಕೆ ತಗೊಳ್ತಾರೆ, ಯಾಕೆ ನೆಟ್ವರ್ಕಿಂಗ್ ಮಾಡ್ಕೊಳ್ತಾರೆ, ಲೋಕಲ್ ನೆಟ್ವರ್ಕಿಂಗ್, ಜನರನ್ನು ಬೆರೆಯೋದು, ಜನ ಸಮುದಾಯ ಸೇರೋದು ಅಂತಕ್ಕಂಥ ಏನು ಕೆಲವು ಸಾಮಾಜಿಕ ಅಂಶಗಳಿದಾವೆ ಇಲ್ಲಿ, ಈ ಒಂದು ಕಾರಣಕ್ಕಾಗಿ ಅಂತ ಕೂಡ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇಟ್ಸ್ ಮ್ಯೂಚುವಲ್ ಹೆಲ್ಪ್, ಮ್ಯೂಚುವಲ್ ಕೋಆಪ್ರೇಷನ್ ಅಂತ. ಬಟ್ ಅಡ್ವರ್ಸ್ ಆದರೆ ಕೆಲವು ಸಂದರ್ಭ ಇದು ದೊಡ್ಡ ಸಮಸ್ಯೆ ಆಗೋಗ್ಬಿಡುತ್ತೆ, ಕ್ರೈಮು, ಕೊಲೆ ಸುಲಿಗೆವರೆಗೂ ಹೊರಟೋಗುತ್ತೆ. ಸೊ ಇದು ಕೂಡ ಎಷ್ಟೋ ಹಳ್ಳಿಗಳಲ್ಲಿ, ಎಷ್ಟೋ ಕೇಸ್ಗಳಲ್ಲಿ, ಎಷ್ಟೋ ಅಫೆನ್ಸಸ್ಗಳಲ್ಲಿ ನಾವು ಇದನ್ನು ನೋಡ್ಬೋದಾದಂತಹ ಒಂದು ದಾರುಣ ಪರಿಸ್ಥಿತಿ. ಬಟ್ ಒಳ್ಳೆಯ ಸಹಾಯ ಹಸ್ತ ಮಾಡ್ತಕ್ಕಂತಹ ರಿಲೇಟಿವ್ಸ್ ಇದ್ದಾಗ ಒಂದು ಒಂದು ಬೆಂಬಲ ಅಂತ ಕೂಡ ಹೇಳ್ಬೋದು. ಇಟ್ಸ್ ಲೈಕ್ ಎಂಥ ಮಾರಲ್ ಸಪೋರ್ಟ್ ಮತ್ತು ಬೆಂಬಲ ಅನ್ನೋ ಅರ್ಥದಲ್ಲೂ ಕೂಡ ತುಂಬ ಪ್ರಯೋಜನ ಆಗುತ್ತೆ. ಓಕೆ, ದೆನ್ with regard to this non-institutional sources, these are the source which play a very vital role in the rural finance and agricultural marketing. Thank you.